ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಪುತ್ರ ಬಸವೇಶ್ವರ್ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಭದ್ರಾವತಿ ತಾಲೂಕು ಕಚೇರಿ ಆವರಣದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭದ್ರಾವತಿ ಬಿಜೆಪಿ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಿದ್ದಾರೆ. ಕರ್ತವ್ಯ ನಿರತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಜ್ಯೋತಿ ಅವರ ಮೇಲೆ ದರ್ಪ ತೋರಿಸುವಂತಹ ಕೆಲಸವನ್ನ ಭದ್ರಾವತಿ ಶಾಸಕ ಸಂಗಮೇಶ್ವರ್ ಪುತ್ರ ಬಸವೇಶ್ವರ್ ಮಾಡಿದ್ರು. ಆ ಕಾರಣಕ್ಕಾಗಿನೇ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಹಿಳಾ ಅಧಿಕಾರಿ ಮೇಲೆ ನೀಚ ಪದವನ್ನು ಉಪಯೋಗಿಸಿದ ಬಿಎಸ್ ಬಸವೇಶ್ವರಿಗೆ, ಮಹಿಳಾ ಅಧಿಕಾರಿ ಮೇಲೆ ನೀಚ ಪದವನ್ನು ಬಳಸಿದ ಅಧಿಕಾರಿ ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ಗೆ, ಭಾರತ್ ಮಾತಾಗೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿರುವ ಅಧಿಕಾರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್. ಮಹಿಳಾ ಅಧಿಕಾರಿ ಮೇಲೆ ನೀಚ ಪದವನ್ನು ಉಪಯೋಗಿಸಿದ ಬಿಎಸ್ ಬಸವೇಶ್ವರಿಗೆ, ಮಹಿಳಾ ಅಧಿಕಾರಿ ಮೇಲೆ ನೀಚ ಪದವನ್ನು ಬಳಸಿದ ಅಧಿಕಾರಿ ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ಗೆ, ಭಾರತ್ ಮಾತಾಗೆ. ಭದ್ರಾವತಿ ಅಂತ ಊರಲ್ಲಿ, ಅದು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ, ಯಡಿಯೂರಪ್ಪನಂತ ನಾಯಕರು, JH ಪಟೇಲ್ರಂತ ನಾಯಕರು, ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಒಂದು ಸಭ್ಯರು ಶಿಷ್ಟಾವಂತರು ಇರುವಂತ ಜಿಲ್ಲೆ ಅಂತ ನಾವು ಹೆಸರು ತಗೊಂಡಿರುವಂತಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಸಕ ಸಂಗಮೇಶ್ ಅವರು ಮತ್ತು ಅವರ ಮಕ್ಕಳು ಒಂದು ಕಪ್ಪು ಚುಕ್ಕೆ ಆಗಿದ್ದಾರೆ ಭದ್ರಾವತಿ ಒಳಗೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು ಮತ್ತು ಅವರೆಲ್ಲ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಮಹಿಳೆಯರ ಸುರಕ್ಷತೆ ವಿಚಾರದಲ್ಲಿ ಒಂದು ಪುಂಡರು ಪೋಖ್ರಿಗಳ ಕೈಯಲ್ಲಿ ಅಡ ಇಟ್ಟಿದೆ ಈ ಸರ್ಕಾರ. ಹೀಗಾಗಿ ಇಮಿಡಿಯೇಟ್ ಆಗಿ ಬಸವೇಶ್ವರನ್ನ ಬಂಧಿಸಬೇಕು ಮತ್ತು ಶಾಸಕ ಸಂಗಮೇಶ್ ರಾಜೀನಾಮೆ ಕೊಡಬೇಕು. ಇದೇ ಸರ್ಕಾರದಲ್ಲಿ 6 ಜನ ಅಧಿಕಾರಿಗಳು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಬೇರೆ ಬೇರೆ ವ್ಯವಸ್ಥೆಗಳು ಕಾರಣ ಅಂತ ಡೆತ್ ನೋಟ್ ಬರೆದಿದ್ರು ಕೂಡ ಈ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಜ್ಯೋತಿ ಎನ್ನುವ ಅಧಿಕಾರಿಗಳು ಯಾವುದೇ ಹೆದರಿಕೆ ಇಲ್ಲದೆ, ಭಯ ಇಲ್ಲದೆ, ಸರ್ಕಾರದ ಒತ್ತಡ ಇಲ್ಲದೆ ಅವರು ದೂರನ್ನ ಸಲ್ಲಿಸಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಜ್ಯೋತಿಯವರಿಗೆ ಮಾಡಿ, ಮೋರಲ್ ಆಗಿ ನಾವೆಲ್ಲ ಇರ್ತೀವಿ. ಈ ವಿಷಯವನ್ನ ಪೊಲಿಟಿಸೈಸ್ ಮಾಡೋದಕ್ಕಿಂತ ಮುಖ್ಯವಾಗಿ ಒಬ್ಬ ಮಹಿಳಾ ಅಧಿಕಾರಿಯ ರಕ್ಷಣೆ, ಮಹಿಳೆಯರ ರಕ್ಷಣೆ ಅಂತೇಳಿ ನಾನು ಇಲ್ಲಿ. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಪುತ್ರ ಬಸವೇಶ್ವರ್ ವಿರುದ್ಧ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ ಇದು. ಬಿಜೆಪಿಯ ನಾಯಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ತಮ್ಮ ಲಾರಿಯನ್ನ ಹಿಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಕರ್ತವ್ಯ ನಿರತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಜ್ಯೋತಿ ಅವರಿಗೆ ಫೋನ್ ಮೂಲಕ ಶಾಸಕರ ಪುತ್ರ ಬಸವೇಶ್ವರ್ ಕೆಟ್ಟದಾಗಿ ಅವಾಚ್ಯ ಅಶ್ಲೀಲ ಪದಗಳಿಂದ ಬೈದಿದ್ರು. ಅವರ ಈ ಬೈಗುಳದ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಆ ಕಾರಣಕ್ಕಾಗಿನೇ ಶಾಸಕರ ಪುತ್ರನ ಈ ಗೂಂಡಾವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನುಕ್ಸಕ್ಕೆ ಬಂದಂತ ವ್ಯಕ್ತಿ ಕೂಡ ಅಲ್ಲೇ ಇದ್ದ. JCB ಅಲ್ಲೇ ಇದೆ. ಅಕ್ರಮ ಮರಳು ಗಣಿಗಾರಿಕೆ ಅಡ್ಡಿಪಡಿಸುವಂತದ್ರ ಜೊತೆಗೆ ಆ ಮಹಿಳೆಗೆ ಮನಸ್ಸಾಯಿಚ್ಛೆ ಬಾಯಿಗೆ ಬಂದಂತೆ ನಾವು ಪುನರುಚ್ಚಾರ ಮಾಡಕ್ ಆಗದಲ್ಲೇ ಇರೋ ರೀತಿಯಲ್ಲಿ ಆಗ್ತನೇದು. ಭದ್ರಾವತಿನಲ್ಲಿ ನಿರಂತರವಾಗಿ ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ, ಬೀಡ ಅಂಗಡಿಗಳಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.